ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ದರ್ಶನ್ ವಿಚಾರದಲ್ಲಿ ಒಂದಷ್ಟು ತಿರುವುಗಳು ದಿನೇ ದಿನೇ ತೆಗೆದುಕೊಳ್ತಾನೆ ಇದೆ. ಈಗ ನೋಡಿದ್ರೆ ಅವರ ಜೊತೆಗಿದ್ದಂತಹ ಆರೋಪಿ ನಂಬರ್ 14 ಪ್ರದೋಷ್ ಏನಿದ್ದಾರೆ ಅವರು ಮಾಫಿ ಕೇಳ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಎಲ್ಲರಲ್ಲೂ ಕೂಡ ಕುತೂಹಲವನ್ನು ಹುಟ್ಟು ಹಾಕಿರುವಂಥದ್ದು. ಸೊ ಏನು ಈ ಥರ ಈ ಒಂದು ಮಾಫಿ ಸಾಕ್ಷಿ ಅಂತ ಹೇಳಿದ್ರೆ ಏನು, ಯಾಕೆ ಇದನ್ನ ಮಾಫಿ ಸಾಕ್ಷಿ ಅಂತ ಕರೀತಾರೆ, ಈ ಬಗೆಗಿನ ಒಂದು ವಿಚಾರವನ್ನ ಇವತ್ತಿನ ಒಂದು ಕಾಂಟೆಂಟ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ, ದೊಡ್ಡ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೆಲವೊಮ್ಮೆ ಆರೋಪಿಗಳಲ್ಲೇ ಒಬ್ರು ತನಿಖಾ ಸಂಸ್ಥೆ ಅಥವಾ ನ್ಯಾಯಾಲಯದ ಮುಂದೆ ಸತ್ಯಾಂಶಗಳನ್ನ ಬಹಿರಂಗಪಡಿಸಿ ಪ್ರಕರಣದ ಪ್ರಮುಖ ಸಾಕ್ಷಿಯಾಗ್ತಾರೆ. ಇಂತಹ ವ್ಯಕ್ತಿಯನ್ನ ಸಾಮಾನ್ಯವಾಗಿ ಮಾಫಿ ಸಾಕ್ಷಿ ಅಥವಾ ಅಪ್ರೂವರ್ ಅಂತ ಕರೆಯಲಾಗುತ್ತೆ. ಮಾಫಿ ಸಾಕ್ಷಿ ಅಂತ ಹೇಳಿದ್ರೆ ಏನು? ಒಂದು ಅಪರಾಧದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗಿಯಾಗಿರುವಂತಹ ವ್ಯಕ್ತಿ ಪ್ರಕರಣದ ಸಂಪೂರ್ಣ ಸತ್ಯವನ್ನ ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸುವ ಷರತ್ತಿನೊಂದಿಗೆ ಕ್ಷಮಾದಾನವನ್ನ ಪಡೆಯಬಹುದು. ಅಂದ್ರೆ ತನ್ನ ಪಾತ್ರವನ್ನು ಮರೆಮಾಚದೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಇತರ ವ್ಯಕ್ತಿಗಳ ಬಗ್ಗೆ ಕೂಡ ತನಗೆ ತಿಳಿದಿರುವ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು. ಇದನ್ನೇ ಸರಳವಾಗಿ ಹೇಳೋದಾದ್ರೆ, ಅಪರಾಧದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಯೇ ನಂತರ ಪ್ರಕರಣದ ಸತ್ಯವನ್ನ ಬಯಲಿಗೆಳೆಯುವ ಸಾಕ್ಷಿಯಾಗತ್ತೆ. ಮಾಫಿ ಸಾಕ್ಷಿ ಯಾಕೆ ಬೇಕಾಗತ್ತೆ? ಕೆಲವು ಪ್ರಕರಣದಲ್ಲಿ ಅಪರಾಧ ನಡೆದಂತಹ ರೀತಿಯ ಬಗ್ಗೆ ಪೊಲೀಸರಿಗೆ ಅಥವಾ ತನಿಖಾ ಸಂಸ್ಥೆಗಳಿಗೆ ನೇರ ಮಾಹಿತಿ ಸಿಗೋದು ತುಂಬಾನೇ ಕಷ್ಟ ಇರುತ್ತೆ. ಹೊರಗಿನ ಸಾಕ್ಷಿಗಳಿಗಿಂತ ಪ್ರಕರಣದ ಒಳಗೆ ಇದ್ದಂತಹ ವ್ಯಕ್ತಿಗೆ ಸಂಚು ಹೇಗ್ ನಡೀತು, ಯಾರು ಭಾಗಿಯಾಗಿದ್ರು, ಯಾವ ರೀತಿಯಲ್ಲಿ ಕೃತ್ಯ ನಡೀತು ಅನ್ನೋ ಬಗ್ಗೆ ಹೆಚ್ಚು ಮಾಹಿತಿ ಇರುತ್ತೆ. ಹೀಗಾಗಿ ಅಂತಹ ವ್ಯಕ್ತಿಯ ಸಾಕ್ಷ್ಯ ತನಿಖೆಗೆ ಪ್ರಮುಖ ಕೊಂಡಿಯಾಗಬಹುದು. ಆದರೆ ಮಾಫಿ ಸಾಕ್ಷಿಯ ಹೇಳಿಕೆಯೊಂದನ್ನೇ ಆಧರಿಸಿ ಆರೋಪಿಯನ್ನ ತಪ್ಪಿತಸ್ಥ ಅಂತ ಘೋಷಣೆ ಮಾಡೋದು ಸರಳವಾದ ವಿಚಾರವಲ್ಲ. ಆತನ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನ ನ್ಯಾಯಾಲಯ ಪರಿಶೀಲಿಸುತ್ತೆ ಮತ್ತು ಇತರ ಸಾಕ್ಷ್ಯಗಳೊಂದಿಗೆ ಹೊಂದಾಣಿಕೆ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೋಡುತ್ತೆ. ಮಾಫಿ ಸಾಕ್ಷಿಗೆ ಸಂಪೂರ್ಣ ಕ್ಷಮೆ ಸಿಗುತ್ತಾ? ಹಾಗಾದ್ರೆ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡಂತಹ ವ್ಯಕ್ತಿ ನ್ಯಾಯಾಲಯದ ಮುಂದೆ ಸಂಪೂರ್ಣ ಮತ್ತು ಸತ್ಯವಾದ ಮಾಹಿತಿಯನ್ನ ನೀಡಬೇಕಾಗತ್ತೆ. ತನ್ನ ಪಾತ್ರ ಏನಿದೆ ಆ ಯಾವುದನ್ನೂ ಕೂಡ ಮರೆಮಾಚದೆ ಇತರರ ಮೇಲೆ ಮಾತ್ರ ಆರೋಪ ಮಾಡಿದ್ರೆ ಸಮಸ್ಯೆಯಾಗಬಹುದು. ಕ್ಷಮಾದಾನದ ಷರತ್ತುಗಳನ್ನ ಉಲ್ಲಂಘಿಸಿ ಅಗತ್ಯ ಮಾಹಿತಿಯನ್ನ ಮರೆಮಾಚಿದ್ರೆ ಅಥವಾ ಸುಳ್ಳು ಸಾಕ್ಷ್ಯವನ್ನ ನೀಡಿದ್ರೆ ಆ ವ್ಯಕ್ತಿಯ ಮೇಲೂ ಕೂಡ ಕಾನೂನು ಕ್ರಮವನ್ನ ಕೈಗೊಳ್ಳುವಂತಹ ಅವಕಾಶ ಇರುತ್ತೆ. ಇತ್ತೀಚಿನ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನ ನಾವು ಕೇಳಿದ್ವಿ. ಸೊ ಈ ಒಂದು ತೀರ್ಪಿನ ಬಳಿಕ ಬಸವರಾಜ್ ಮುತ್ತಕಿ ಅವರ ಹೆಸರು ಮಾಫಿ ಸಾಕ್ಷಿಯಾಗಿ ಪ್ರಮುಖ ಸುದ್ದಿ ಕೂಡ ಆಗಿತ್ತು. ಪ್ರಕರಣದಲ್ಲಿ ಅವರು ಮಾಫಿ ಸಾಕ್ಷಿಯಾಗಿ ಸಾಕ್ಷ್ಯವನ್ನ ಕೂಡ ನೀಡಿದ್ರು. ನ್ಯಾಯಾಲಯದ ತೀರ್ಪಿನ ಬಳಿಕ ಪಾಪ ಪ್ರಜ್ಞೆಯಿಂದ ಸತ್ಯವನ್ನ ನಾನು ಹೇಳಿದ್ದಾಗಿಯೂ ಕೂಡ ಅವರು ವರದಿ ಮಾಡಿದ್ರು. ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಪಾತ್ರ ಮತ್ತೊಮ್ಮೆ ಚರ್ಚೆಗೂ ಕೂಡ ಬಂದಿತ್ತು. ಪ್ರಕರಣದ ಒಳಗಿನ ವ್ಯಕ್ತಿಯ ಹೇಳಿಕೆ ತನಿಖೆ ಮತ್ತು ವಿಚಾರಣೆಯಲ್ಲಿ ಎಷ್ಟು ಮಹತ್ವವನ್ನ ಪಡೆದುಕೊಳ್ಳಬಹುದು ಅನ್ನೋ ಪ್ರಶ್ನೆಯನ್ನ ಕೂಡ ಮುನ್ನೆಲೆಗೆ ತಂದಿದೆ. ಹಾಗಾದ್ರೆ ಮಾಫಿ ಸಾಕ್ಷಿ ಎಷ್ಟು ಸಹಾಯವನ್ನ ಮಾಡ್ತಾನೆ? ಮಾಫಿ ಸಾಕ್ಷಿ ತನಿಖೆಗೆ ಬಹಳ ಪ್ರಮುಖ ಕೊಂಡಿಯಾಗಬಹುದು. ವಿಶೇಷವಾಗಿ ಹೇಳಬೇಕಂದ್ರೆ ಸಂಚು, ಒಳಗಿನ ಮಾತುಕತೆ, ಅಪರಾಧದಲ್ಲಿ ಭಾಗಿಯಾಗಿರುವವರ ಪಾತ್ರ ಅಥವಾ ಘಟನೆ ನಡೆದಂತಹ ಹಿನ್ನೆಲೆಯ ಬಗ್ಗೆ ನೇರ ಮಾಹಿತಿಯನ್ನ ನೀಡಿದ್ರೆ ತನಿಖೆಗೆ ದಿಕ್ಕು ಸಿಗಬಹುದು. ಆದರೆ ಮಾಫಿ ಸಾಕ್ಷಿ ಹೇಳಿದ್ರೆ ಸಾಕು, ಕೇಸು ಗೆದ್ದಂತಲ್ಲ. ಅವರ ಹೇಳಿಕೆಯನ್ನ ನ್ಯಾಯಾಲಯ ಪರೀಕ್ಷಿಸಲಾಗುತ್ತದೆ. ಇತರ ಸಾಕ್ಷಿಗಳು ಮತ್ತು ದಾಖಲೆಗಳೊಂದಿಗೆ ಅದು ಹೊಂದಿಕೆಯಾಗುತ್ತಾ ಅನ್ನೋದು ಕೂಡ ಇದರಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹೀಗಾಗಿ ಮಾಫಿ ಸಾಕ್ಷಿ ಪ್ರಕರಣದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಆದರೆ ಅಂತಿಮವಾಗಿ ತೀರ್ಪು ಸಾಕ್ಷ್ಯಗಳ ಒಟ್ಟಾರೆ ಮೌಲ್ಯಮಾಪನದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತೆ. ಈಗ ದರ್ಶನ್ ಅವರ ಕೇಸ್ನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದ್ದು, ಮುಂದಿನ ದಿನಗಳಲ್ಲಿ ಈ ಒಂದು ಮಾಫಿ ಸಾಕ್ಷಿ ದರ್ಶನ್ ಅವರ ವಿಚಾರದಲ್ಲಿ ವರವಾಗತ್ತಾ ಅಥವಾ ಶಾಪ ಆಗತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.